ಹಾಯ್, ವೆಲ್ಕಮ್ ಬ್ಯಾಕ್ ಟು ವೈಷ್ಣವಿ ಶ್ರೀನಿವಾಸನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ನಾನು ಒಂದು ಆರ್ಡರ್ಗೋಸ್ಕರ ಶಿವಮೊಗ್ಗಕ್ಕೆ ಹೋಗಿದ್ದು. ಲೈಕ್ ಹೆಂಗೆ ಅಂದರೆ, ಆ್ಯಕ್ಚುಲಿ ನಾನು ಹೋಗಿದ್ದು ಲಾಸ್ಟ್ ಸ್ಯಾಟರ್ಡೆ. ಸೊ ಆವಾಗ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿದ್ದರಿಂದ ಎಡಿಟ್ ಮಾಡೋದು, ವಾಯ್ಸ್ ಕೊಡೋದು ತುಂಬ ಟೈಮ್ ತೊಗೊಂತು. ಲೈಕ್ ನಿಮಗೆ ಗೊತ್ತಾಗ್ಬೋದು, ನನ್ನ ವಾಯ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಲೈಕ್ ಕೋಲ್ಡ್ ಆಗಿದೆ, ತುಂಬ ಕಾಫ್ ಇದೆ. ಸೊ ಹಂಗಾಗಿ ನಾನು ವಿಡಿಯೋ ಹಾಕೋಕ್ಕೆ ಆಗಿರಲಿಲ್ಲ. ನಾನು ಏರ್ ಆರ್ಟಿಸ್ಟಾಗಿ ಹೋಗಿದ್ದೆ. ಲೈಕ್ ಇದು ದಿವ್ಯಾಕ್ಕ ಅವ್ರ ಫ್ರೆಂಡ್ ಮದುವೆ ಆಗಿದ್ದರಿಂದ ಅವ್ರಿಗೆ ಅವರು ಮೇಕಪ್ ಮಾಡೋದಕ್ಕೆ ಕೇಳಿದ್ರಂತೆ. ಇವಾಗ ಮೇಕಪ್ ಮಾಡುವಾಗ ಮೇಕಪ್ಪು ಹೇರ್ ಸ್ಟೈಲು ಅವ್ರು ಕೊಡೋ ಟೈಮಿಗೆ ಮಾಡೋದಕ್ಕಾಗೋದಿಲ್ಲ. ಇಟ್ ಟೇಕ್ಸ್ ಟೈಮ್. ಸೊ ಹಾಗಾಗಿ ಇಬ್ಬರು ಬೇಕಾಗತ್ತೆ ಮದುವೆ ಅದು ಇದು ಫಂಕ್ಷನ್ಸು ಅಂತ ಅಂದರೆ. ಸೊ ನನ್ನ ಕರ್ಕೊಂಡು ಹೋಗಿದ್ದರು. ನಾನು ದಿವ್ಯಾಕ್ಕ ಅಕಾಡೆಮಿಯಿಂದ ಫ್ರೆಂಡ್ಸು. ಸೊ ಹೋಗ್ಬಿಟ್ಟು ಬಂದ್ವಿ. ಲೈಕ್ ಅಲ್ಲಿನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ನಾವು ಅಲ್ಲೇನು ಮಾಡಿದ್ವಿ, ಏನೇನು ತರಲೆ ಮಾಡಿದ್ವಿ, ಏನೇನು ಎಂಜಾಯ್ ಮಾಡಿದ್ವಿ ಎಲ್ಲದೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಟ್ ದಿ ಸೇಮ್ ಟೈಮ್ ಏನು ವರ್ಕ್ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಸೊ ನಾವು ವರ್ಕ್ ಮಾಡೋಕ್ಕೆ ಹೋಗಿದ್ದಾಗ ಅಲ್ಲಿನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡಿ. ಆ್ಯಂಡ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಹೊರಟಾಗ 6:12 ಆಗಿತ್ತು. ನಾನು ಮೆಜೆಸ್ಟಿಕ್ಕಿಗೆ ಡ್ರಾಪ್ ಮಾಡಿಸ್ಕೊಂಡೆ. ಲೈಕ್ ಏನಂದರೆ ನೋಡಿ, ಬೆಂಗಳೂರು ಎಷ್ಟು ಖಾಲಿ ಇದೆ 6 ಗಂಟೆ 6:15 ಟೈಮಲ್ಲಿ. ಅದೇ ನಾವು ಮಧ್ಯಾಹ್ನ ಬಂದಿದ್ದರೆ ಈ ರೋಡ್ ಎಷ್ಟು ರಶ್ ಇರೋದು. ಆಮೇಲೆ ದಿವ್ಯಾಕ್ಕ ಸಿಕ್ಕಿದ್ರು ಬಸ್ ಸ್ಟ್ಯಾಂಡಲ್ಲಿ. ಬಸ್ಸಲ್ಲಿ ಕೂತ್ಕೊಂಡ್ವಿ, ಮಾತಾಡಿದ್ವಿ. ನಾನು ಅವರು ತುಂಬ ದಿನ ಆಗಿದ್ದರಿಂದ ಮಾತಾಡ್ದೇ, ಲೈಕ್ ಆಫ್ಟರ್ 1 ಇಯರ್ ಮೀಟ್ ಆಗಿದ್ದರಿಂದ ತುಂಬಾ ಮಾತಾಡಿದ್ವಿ. ಓಕೆ, ಅದು ಆದಮೇಲೆ ನಮ್ಮ ಬಸ್ಸಲ್ಲೂ ಈ ಪುಟ್ಟ ಹುಡುಗಿ ಸಿಕ್ಕಿದ್ಲು. ಎಷ್ಟು ಮಾತಾಡ್ತಾಳೆ ಅಂತಂದರೆ ಪಟ 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 ಅಂತ ಸಖತ್ ಚೂಟಿದ್ದಾಳೆ. ಆಮೇಲೆ ಆ ಹುಡುಗಿ ಮಾತಾಡ್ತಾ ಇದ್ದಿದ್ದನ್ನು ನಾವು ಕೇಳಿಸ್ಕೊಂಡು ಅವಳು ವೀಡಿಯೋ ನೋಡ್ಬಿಟ್ಟು ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡ್ತಾಯಿದ್ಲು. ಅದನ್ನು ನೋಡ್ತಾ ಇದ್ವಿ. ನಾನು ವೀಡಿಯೋ ಮಾಡ್ಕೋತಾ ಇದ್ದೆ ನಿಮಗೆ ತೋರಿಸ್ಬೇಕಂತ. ಆಮೇಲೆ ಅಲ್ಲೊಂದು ಪುಟ್ಟ ಹುಡುಗಿ ಇದ್ದಾಳಲ್ಲ, ಅವ್ರ ಅಕ್ಕ, ಅವಳು ಸೇಮ್ ನನ್ನ ತಂಗಿ ಥರನೇ ಇದ್ಲು. ಸೊ ಹಂಗಾಗಿ ನನ್ನ ತಂಗಿಗೂ ನಾನು ವೀಡಿಯೋ ಕಾಲ್ ಮಾಡಿ ತೋರಿಸ್ದೆ, ನೋಡು ಇಲ್ಲೊಂದು ಹುಡುಗಿ ನಿನ್ನ ಥರನೇ ಇದ್ದಾಳೆ ಅಂತ ಅಂದ್ಬಿಟ್ಟು. ನಮಗೆ ಜರ್ನಿ ಉದ್ದಕ್ಕೂ ಬೇಜಾರಾಗದಿರಂಗೆ ನೋಡ್ಕೊಂಡಿದ್ದೆ ಈ ಪುಟ್ಟ ಹುಡುಗಿ. ಲೈಕ್ ಲಿಟ್ರಲಿ ಅವರು ಅಲ್ಲೇ ಅದೇ ರೂಟಲ್ಲೇ ಹೋಗ್ತಾ ಇದ್ದಿದ್ದರಿಂದ ನಮಗೆ ರೂಟೇ ಗೊತ್ತಿರಲಿಲ್ಲ. ಇಲ್ಲಿಂದ ಶಿವಮೊಗ್ಗಗೆ ಹೋಗೋದು ಮಾತ್ರ ನಮಗೆ ಗೊತ್ತಿತ್ತು ರೂಟು, ಅಲ್ಲಿಂದ ನಮಗೆ ರೂಟ್ ಗೊತ್ತಿರಲಿಲ್ಲ. ಸೊ ಅವರು ಕಂಪ್ಲೀಟಾಗಿ ಎಲ್ಲ ನಮಗೆ ಹೇಳ್ಕೊಟ್ಟು ದಿವ್ಯಾಕ್ಕ ಅವ್ರ ನಂಬರ್ ಇಸ್ಕೊಂಡು ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರು ರೀಚ್ ಆದ್ರೆ ಹುಷಾರಾಗಿ ಅಂತೆಲ್ಲ. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು ನಮಗೆ. ಎಷ್ಟು ಯಾರು ಆ ಥರ ಅಷ್ಟು ಕೇರ್ ಮಾಡ್ತಾರೆ ಹೇಳಿ, ಗೊತ್ತಿಲ್ಲದೆ ಇರೋರಿಗೆ. ಸೊ ಹಂಗೆ ರೀಚ್ ಆದ್ವಿ. ನಾವು ಇಲ್ಲಿ ಹೊರಟಾಗ 6:15 ಆಗಿತ್ತು, ಅಲ್ಲಿ ರೀಚ್ ಆದಾಗ 7:15 ಆಗಿತ್ತು. ಮದುವೆ ಮನೆ ರೀಚ್ ಆದ್ವಿ. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು, ಲೈಕ್ ದಿವ್ಯಾಕ್ಕನ ಕಲೀಗೆ ಅಲ್ವಾ, ಅವ್ರ ಜೊತೆ ಎಲ್ಲ ಮಾತಾಡಿ ನಮಗೆ ಹಾರ್ಡ್ಲಿ ಅವರು 10 to 15 ಮಿನಿಟ್ಸ್ ಕೊಟ್ಟರು ಅಷ್ಟೇ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ಗೆ. ಸೊ ಅದಷ್ಟರಲ್ಲಿ ನಮ್ಮ ಕೈಲಾಗಿದ್ದ ಔಟ್ಪುಟ್ನ ನಾವು ಕೊಟ್ಟಿದ್ದೀವಿ. ರಿಸೆಪ್ಷನ್ ಮುಗಿಸ್ಕೊಂಡು ಹಂಗೆ ಊಟಕ್ಕೆ ಬಂದ್ವಿ. ಊಟ ಮಾಡಿಕೊಂಡು ಹಂಗೆ ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ಅದೇ ಮದುವೆ ಆಯ್ತಲ್ಲ, ಅವ್ರ ಮನೆಯಲ್ಲೇ ಸ್ಟೇ ಆಗಿದ್ವಿ. ನಮಗೆ ಸ್ಯಾರಿ ಪ್ಲೀಟಿಂಗ್ ಇತ್ತು, ನೆಕ್ಸ್ಟ್ ಡೇಗೆ ನಾವು ರೆಡಿ ಮಾಡ್ಕೋಬೇಕಿತ್ತು. ಆವಾಗ ನಾವು ಮಾಡಿರೋ ತರಲೆ ನೋಡಿ, ಎಷ್ಟು ತರಲೆ ಮಾಡಿದ್ದೀವಿ ಅಂತೇಳಿ. ಅವರು ಪಾಪ ಯಾವುದೋ ಕೊಲ್ಯಾಬ್ ಮಾಡ್ತಾಯಿದ್ರು. ನಾನು ಅವ್ರಿಗೆ ತುಂಬ ಕಾಟ ಕೊಡ್ತಾಯಿದ್ದೆ, ಇದು ಇಟ್ಕೊಳ್ಳಿ ಅದು ಇಟ್ಕೊಳ್ಳಿ ಅಂತ ಹೇಳಿ. ಸೊ ಅಂದರು ಅವ್ರು ಆ ಥರ ಇಟ್ಕೊಂಡಿದ್ರು. ಅವ್ರು ಹಂಗೆ ಇಟ್ಕೊಂಡಿದ್ದಾರಲ್ಲ ಅಂತ ರೇಗ್ಸೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿಸಿದ್ದೀನಿ. ಸೊ ನಾವು ಪ್ಲೀಟಿಂಗ್ ಮಾಡಿಬಿಟ್ಟು 11:30 12 ಗಂಟೆ ಆಗಿತ್ತು ಮಲಗಿದಾಗ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ಬಿಟ್ಟು ರೆಡಿಯಾಗಿ ಹೊರಟ್ವಿ ಚೌಲ್ಟ್ರಿಗೆ. ಮದುವೆ ಹುಡುಗಿ ರೆಡಿ ಇದ್ದರು ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ. ಮೇಕಪ್ ಮಾಡಿಸ್ಕೊಂಡು, ಸೊ ಇದು ಇನ್ನೂ ಕಂಪ್ಲೀಟಾಗಿ ನಾವು ಮಾಡಿರಲಿಲ್ಲ, ನಮ್ಗೆ ಆಮೇಲೆ ಟೈಮ್ ಸಿಗಲಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಸೊ ಇದನ್ನೇ ಇಷ್ಟು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಸೊ ಹೆಂಗಿತ್ತು ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಹೇಳಿ. ನಮಗೆ ಹಾರ್ಡ್ಲಿ 30 ಮಿನಿಟ್ಸ್ ಕೊಡೋದೇ ಹೆಚ್ಚಾಗಿತ್ತು ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಮಾಡೋದಕ್ಕೆ. ಸೊ ಹೆಂಗೂ ಕಲೀಗೆ ಅಲ್ವಾ, ಮದುವೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಕಂಪ್ಲೀಟಾಗಿ ಅವ್ರು
ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಎಂಜಾಯ್ ಮಾಡಿಕೊಂಡು ತರಲೆ ಮಾಡಿಕೊಂಡು ಹಾಗೆ ನಾವು ಅಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹೊರಟ್ವಿ. 2:30 ಏನೋ ನಾವು ಚೌಲ್ಟ್ರಿಯಿಂದ ಹೊರಟಾಗ. ನೋಡಿ ತರಲೆ ಮಾಡ್ತಾಯಿದ್ದಾರೆಲ್ಲ ನಿಂತ್ಕೊಂಡು. ದಿವ್ಯಕ್ಕ ಅವ್ರನ್ನ ಆಮೇಲೆ ಶಿವಮೊಗ್ಗ ರೀಚ್ ಆದ್ವಿ. ಅಲ್ಲಿ ಕೇಕ್ ತಿನ್ಬೇಕು ಅನ್ನಿಸ್ತು ಅಂದ್ಬಿಟ್ಟು ಕಿಶೋರ್ ಅಣ್ಣ ಅವರು ಅವ್ರ ತಂಗಿಗೆ ಕೇಕ್ ತೆಕ್ಕೊಟ್ರು. ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನಮಗೆ 8 ಗಂಟೆಗೆ ಹತ್ತದ, ಎಷ್ಟೊತ್ತಿಗೆ ಹತ್ತದು ಬಸ್ಸು ಅಂತ ಗೊತ್ತಿಲ್ಲ. ಸೊ ನಾವು ಇಲ್ಲಿ ಬೇಗ ಹತ್ತಿದ್ರೆ ಬ್ಯಾಂಗ್ಳೂರಿಗೆ ಬಂದಾಗ ನಾವು ಮಧ್ಯರಾತ್ರಿಲಿ ಬರ್ತೀವಿ ಅಂತ ಹೇಳಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ, ಮಾತಾಡಿಕೊಂಡು ನಗಾಡಿಕೊಂಡು ತರಲೆ ಮಾಡಿಕೊಂಡು. ನಾನೆಲ್ಲರೂ ರೇಗಿಸ್ತಾ ಇದ್ದೆ, ನೋಡಿ ಎಷ್ಟು ಬೇಗ ಬೀದಿಗೆ ಬಂದಿದ್ದೀವಿ ನಾವು ಅಂಥೇಳಿ. ಸೊ ಒಟ್ಟಿನಲ್ಲಿ ಸಖತ್ ಎಂಜಾಯ್ ಮಾಡಿದ್ದೀವಿ. ಅಟ್ ದಿ ಸೇಮ್ ಟೈಮ್ ನಮಗೆ ಪ್ರಾಪರ್ ಟೈಮ್ ಸಿಗದೇಗಿದ್ದರಿಂದ ಅದೊಂದು ಸ್ವಲ್ಪ ಬೇಜಾರಿದೆ, ಸರಿಗೆ ಮಾಡೋಕ್ಕಾಗಲಿಲ್ವೇನೋ ನಮ್ಮ ವರ್ಕ್ನ ಅಂತ ಹೇಳಿ. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಅಂದ್ಬಿಟ್ಟು ಹೇಳಿ, ಈ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಸೊ ಅದಾದಮೇಲಿಂದ ಬಸ್ ಹತ್ತಿ ಹೊರಟ್ವಿ. ನಾವು ಹೊರಟಾಗ ನಾವು 7:15 ಏನೋ ಬಸ್ ಹತ್ತಿದ್ದು. ಬಸ್ಸಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ವೀಡಿಯೋ ಮಾಡಿಕೊಂಡು. ಸೊ ನಿದ್ದೆನೇ ಬರಲಿಲ್ಲ ನಮಗೆ ಬಸ್ಸಲ್ಲಿ ನಿದ್ದೆ ಮಾಡೋದಕ್ಕೆ. ನಾವು ಬೆಳಗ್ಗೆ ರೀಚ್ ಆದಾಗ ಬೆಳಗಿನ ಜಾವ ಒಂದು 2:30-3 ಗಂಟೆ ಅರ್ಧರಾತ್ರಿನಲ್ಲಿ ರೀಚ್ ಆಗಿದ್ದೀವಿ. ಸೊ ಆ ಟೈಮಲ್ಲೂ ಸಿಗ್ನಲ್ಲು, ಲಿಟ್ರಲಿ ಆ ಟೈಮಲ್ಲೂ ಸಿಗ್ನಲ್ ಹಾಕಿದ್ದಾರೆ ನಮ್ಮ ಬೆಂಗಳೂರಲ್ಲಿ. ಮನೆ ರೀಚ್ ಆದಾಗ ಒಂದು 3 o'clock ಏನೋ. ಸೊ ವಿಡಿಯೋ ಎಲ್ಲರೂ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸೊ ಇನ್ನೊಂದು ಏನಪ್ಪ ವಿಷಯ ಅಂತ ಅಂದರೆ, ದಿವ್ಯಕ್ಕ ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಯೂಟ್ಯೂಬ್ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಹೋಗ್ಬಿಟ್ಟು ಅದನ್ನು ಚೆಕ್ ಮಾಡಿ, ಅವ್ರ ವೀಡಿಯೋಸ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ನನ್ನ ವೀಡಿಯೋಸ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.